ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್. ಜಾಮೂನ್ ಮಾಡತ್ತೀನಿ ರೀ ನಾನು ಇವತ್ತು. ಗುಲಾಬ್ ಜಾಮೂನ್ ನಮ್ಮ ಮನೆಯವ್ರದ್ದು ಬರ್ಡೇ ಇದೆ, ಅದಕ್ಕೆ ಜಾಮೂನ್ ಮಾಡು ಅಂತ ಅಂದರು ಮಾರದ್ದೆ ಅನನ್ಯ. ಅದಕ್ಕೆ ಗುಲಾಬ್ ಜಾಮೂನ್ ಮಾಡತ್ತೀನಿ ರೀ. ನಾನು ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ನೋಡಿರಿ. ಎಲ್ಲರೂ ಮಾಡೋ ಥರ ನಾನು ಮಾಡ್ತೀನಿ. ಚಮಚದಲ್ಲೇ ಕಲಿಸೋದ್ರಿ, ಹಿಟ್ಟು ಕೈಯಿಂದ ಇದು ಮಾಡಲ್ಲ. ಮೊದಲಿಗೆ ಸ್ವಲ್ಪ ಚಮಚದಲ್ಲೇ ಕಲಿಸ್ಬೇಕು ರೀ, ಆಮೇಲೆ ಲೈಟಾಗಿ ಕೈಯಿಂದ ಇದು ಮಾಡ್ಬೇಕು ರೀ. ಜಾಸ್ತಿ ಇದು ಚಪಾತಿ ಹಿಟ್ಟು ನಾದ್ತೀವಲ್ಲ ಹಂಗೆ ನಾದಿದ್ರೆ ಅದು ಗಟ್ಟಿಯಾಗಿಬಿಡುತ್ತೆ ಹಿಟ್ಟು, ಒಳಗೆಲ್ಲ ಪಳ್ಳಾಗಲ್ಲ ರೀ ಅದು ಜಾಮೂನು. ಲೈಟಾಗಿ ಕೈಯಿಂದ ಇದು ಮಾಡ್ತೀನಿ. ಜಾಸ್ತಿ ಹಿಂಗೆ ಚಪಾತಿ ಹಿಟ್ಟು ಥರ ನಾದಲ್ಲ, ಈ ಥರ ನಾದಿಟ್ಕೊತೀನಿ. ಮೆತ್ತಗಾಗತ್ತೆ ರೀ. ಒಂದು 10 ನಿಮಿಷ ಬಿಟ್ಟು ಹುಳಿ ಮಾಡ್ತೀನಿ ರೀ. ಸಕ್ಕರೆ ಪಾಕ ಮಾಡತ್ತೀನಿ. ನಾಳೆ ಐತ್ರಿ ನಮ್ಮ ಮನೆಯವ್ರ ಬರ್ಡೇ, ಅದಕ್ಕೆ ಇವತ್ತೇ ಮಾಡತ್ತೀನಿ ರೀ ನಾನು. ಅವ್ರು ಅದೇ ಅನನ್ಯ ಹೇಳ್ಯಾರಿ ಜಾಮೂನ ಮಾಡಿ ಮಮ್ಮಿ ಅಂತ. ಅದಕ್ಕೆ ಜಾಮೂನ ಮಾಡಿದ್ರೆ ಆಯ್ತು ಅಂತ ನಾನು ಮನೆಯಾಗಿತ್ತು ಪ್ಯಾಕೆಟ್ ಜಾಮೂನದ್ದು ಮಾಡತ್ತೀನಿ. ಸಕ್ಕರೆ ಪಾಕ ಮಾಡತ್ತೀನಿ ರೀ. ಫಂಕ್ಷನ್ಗೆ ಒಂದು ಹೋಗೋತಿದ್ರೆ ಅದ್ರ ಅವಸರಲ್ಲೇ ಮಾಡಿದ್ದಾರೆ ಜಾಮೂನ್. ಸಕ್ಕರೆ ಪಾಕನೂ ಆಗೈತೆ ನೋಡಿರಿ, ಎಣ್ಣೆ ಪಾಕನೂ ಮಾಡಿರಿ. ಸಕ್ಕರೆ ಪಾಕ ಆಯಿತು. ಫಂಕ್ಷನ್ಗೆ ಒಂದು ಹೋಗೋದಿತ್ತು, ಅದಕ್ಕೆ ಕರೆಯೋದು ತೋರಿಸ್ತೀನಿ ನಾನು. ಅವಸರಲ್ಲೇ ಕರೆದೆ. ಅದೇ ರೀ ಫ್ರೆಂಡ್ಸ್, ಹೋಗ್ತಾ ಇದ್ದೀನಿ. ರೆಡಿ ಆಗಿದ್ದೀವಿ ಎಲ್ಲರೂ. ನನ್ನ ಎಕ್ಸಾಮ್ ಬರೀತಾ ಇದ್ದಾಳೆ ನನಗೆ. ಆರಾಧ್ಯ ರೆಡಿ ಆಗಕತ್ತಾಳೆ. ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ, ಸೀಮಂತ ಕಾರ್ಯಕ್ರಮ ಇದೆ. ಹಾಯ್ ಫ್ರೆಂಡ್ಸ್, ನಾವು ಲಕ್ಷ್ಮಿ ಕ್ಯಾಂಪ್ ಫಂಕ್ಷನಿಗೆ ಹೋಗ್ತಾ ಇದ್ದೀವಿ. ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ. ಜಾಮೂನು ಮೆತ್ತಗಾಗ್ಯಾವ ನೋಡ್ರಿ. ಜಾಸ್ತಿ ಪಾಕ ಏನು ಮಾಡಲ್ಲ ರೀ, ಈ ಥರ ಸ್ಮೂತ್ ಆಗಿದೆ ಸ್ಮೂತ್ ಆಗಿದೆ ನೋಡಿ. ಈ ವರ್ಷ ಕಾರ್ಯಕ್ರಮ ನೋಡ್ರಿ. ಬರ್ಡೇ ವಿಶ್ ಮಾಡಿದ್ರೆ ಅವ್ರ ಪಪ್ಪಾಗೂ ವಿಶ್ ಮಾಡಿ ರೆಡಿಯಾಗಿ ಹೋಗ್ತಾ ಇದ್ದಾರೆ. 8 ಗಂಟೆ ಆಗೈತ್ರಿ. 8 ಗಂಟೆಗೆಲ್ಲ ಹೋಗ್ಬಿಡ್ತಾರೆ ಅವ್ರು ಸ್ಕೂಲಿಗೆ. ಬಾಯ್. ಈ ಕೇಕೇನು ಕಟ್ ಮಾಡೋದು ಬೇಡ ಅಂದ್ರಿ ನಮ್ಮ ಮನೆಯವರು. ಸಾಯಂಕಾಲ ಊಟಕ್ಕೆ ಹೋಗೋಣ ಪಪ್ಪ ಅಂತ ಹೇಳಿದ್ದಾರೆ ಇಬ್ಬರು. ಅದಕ್ಕೆ ಸಾಯಂಕಾಲ ಊಟಕ್ಕೆ ಹೋಗ್ಬೇಕ್ರಿ. ಗೋಬಿ ಪ್ರಿಯರಿ ಇವರು, ಗೋಬಿ ತಿನ್ನತ್ತಾರೆ. ಗೋಬಿ, ಕಾಜು ಮಸಾಲ, ಕುಲ್ಚಾ, ಆಲೂಗಡ್ಡೆದು ಫ್ರೆಂಚ್ ಫ್ರೈ ಅದಂತೆ ಅದೊಂದು. ಕಾಯಂ ರೀ ನಾವು ಆರ್ಡ್ರ್ ಮಾಡೋದೆವು ಆಲೂದು. ಫ್ರೆಂಚ್ ಫ್ರೈ ಏನಮ್ಮ ಇದಾರದೆ? ಚೆನ್ನಾಗಿದೆನಾ ಆರಾಧ್ಯ?
ಊಟ ಅಂತೂ ಮುಗಿಸಿದ್ವಿ ರೀ. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಇನ್ನು ಪಾನ ನಾತಾರೆ ಇವರು ಪಾನ್ ತಗೊಂಡಿದ್ದಾರೆ. ಬಡಬಡ ಹುಷಾರಿದೆ. ಚಿಕನ್ ಡಿನ್ನರ್ ध्यान होते ಮನೆಯವ್ರು ಪಾನ್ ತೊಗೊಂಡು ಸೇರಿಸಿದ್ರಲ್ಲೇ ಅನನ್ಯ ಕಾಡ್ಸಾತಿದ್ರಿ ಅವರು. ಅದೇ ತಲೆಗೇನೋ ಹಾಕ್ಕೊಂಡಿದ್ರಲ್ಲ ಅದು ಹಾಕ್ಕೊಂಡು ಕಾಡ್ಸಾತಿದ್ರಿ ಅವ್ರಿಗೆ. ಅನನ್ಯಾಗೆ ಪಾನ್ ತೊಗೊಂಡ್ವಿ.